ಊಟ ಎರಡು ಒಂದೇ ಅಂತ ಹೇಳ್ತಾರೆ ಅಲ್ವಾ. ಒಬ್ಬ ಭಿಕ್ಷುಕ ಕೇಳಿಸ್ಕೋಬೇಕು ದಯಮಾಡಿ, ಒಬ್ಬ ಭಿಕ್ಷುಕ ಯಾವಾಗ್ಲೂ ಮನೆ ಮುಂದ್ಗಡೆ ಬಂದು ಅಮ್ಮ ಏನಾದ್ರೂ ಒಂದು ತನ್ನ ಇದ್ರು ಕೊಡಮ್ಮ ಅಂತ ಕೇಳ್ತಿದ್ದ. ಕರ್ಮ ಇಸ್ ರಿಟರ್ನ್ ಅಂತಾರಲ್ಲ, ಕರ್ಮ ಯಾರನ್ನು ಬಿಡದು. ಇವತ್ತು ನನಗೆ ಹೊಸಿ ಬಿಸಿ ರಕ್ತ ಇದೆ ಅಂತ ನಾನು ಮಾಡಬಾರ್ದು ಅಹಂಕಾರದ ಕೆಲಸ ಮಾಡಿದ್ರೆ ನಾಳೆ ದಿನ ಆ ಕರ್ಮವನ್ನ ನಾನೇ ಅನುಭವಿಸ್ಬೇಕು. ಇದು ಜಗತ್ತಿನ ಸತ್ಯ. ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಾವು ಮನುಷ್ಯರಾಗೋದಿಲ್ಲ. ಭಿಕ್ಷೆ ಬೇಡ್ಕೊಂಡು ಬರೋನು, ದಿನಾ ಬರೋನು, ಯಾರ ಮನೆಗೂ ಹೋಯ್ತಿರ್ಲಿಲ್ಲ ಅವನು. ಯಾವ ಜನ್ಮದ ಋಣಾನುಬಂಧನ ಏನೋ. ಮೊದ್ಲೇ ಸಿಟಿಲಿದ್ಲ ಎಮ್ಮ, ಯಾರಿಗೂ ಅಂತೂ ತನ್ನ ಆಗ್ತಿರ್ಲಿಲ್ಲ. ದಿನಾ ಅವನಿಗೆ ಬೈದು ಕಳಿಸ್ತಿದ್ಲು, ಒಡೆದು ಕಳಿಸ್ತಿದ್ಲು. ಅವನು ಮತ್ತೆ ಮತ್ತೆ ಬರೋನು, ಅಮ್ಮ ಒಂದು ತನ್ನ ಹಾಕಿ, ಒಂದು ತನ್ನ ಹಾಕಿ. ಕೊನೆಗೊಂದಿನ ರೋಸ್ ಹೋಗ್ಬಿಟ್ಲ ಆ ತಾಯಿ. ಎಷ್ಟು ಹೇಳಿದ್ರು ಈ ನನ್ನ ಮಗ ಬತ್ತನಲ್ಲ ಅಂತೇಳಿ ಆ ಅನ್ನದೊಳಕ್ಕೆ ವಿಷ ಕಲಿಸ್ಕೊಟ್ಬಿಟ್ಲು. ಅವಳಿಗೆ ವಿಷ ಕಲಿಸ್ಕೊಟ್ಬಿಟ್ಲು. ಅವನು ಪಾಪ ಬುದ್ಧಿಮಾಂದ್ಯನೋ ಅಥವಾ ಹುಚ್ಚನೋ ಅಥವಾ ಮನೆ ಋಣ ಇತ್ತೋ ಏನೋ ಗೊತ್ತಿಲ್ಲ, ಆ ಮನೇಲೇ ಅನ್ನ ತಿನ್ಬೇಕು ಅಂತ ಪ್ರತಿದಿನ ಬಂದು ಕೇಳ್ಕೊಂಡು ಹೋಗ್ತಿದ್ದ. ಆಗೇನಾಗೋಯ್ತು, ಅವನು ಹೋಗೊಂದು ಯಾವ್ದೋ ಒಂದು ಮರದ ಕೆಳಗಡೆ ಕುಂತ್ಕೊಂಡು ಅನ್ನ ತಿಂತ 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 ಸತ್ತು ಹೋಗ್ಬಿಟ್ಟ ಪಾಪ. ಅದನ್ನ ಪೊಲೀಸ್ನವ್ರು ಬಂದು ಅನಾಥ ಶವ ಅಂತೇಳಿ ತಗೊಂಡೋಗಿ ಅವನನ್ನ ದಫನ್ ಮಾಡಿಬಿಟ್ರು. ಆಗ ಈ ತಾಯಿಗೆ ಆನಂದ ಆಯ್ತು, ಇನ್ಮೇಲಾದ್ರೂ ಈ ಭಿಕ್ಷುಕ ಬರುತ್ತಪ್ಪೋಯ್ತಲ್ಲ. ಏನೋ ಒಂದು ತನ್ನ ಕೇಳ್ತಿದ್ದ ಅವನು, ಇನ್ನೇನ್ ಕೇಳ್ತಿದ್ದ. ಯಾವತ್ತು ಚಿನ್ನ ಕೇಳೋದನಲ್ವಲ್ಲಪ್ಪ, ಆಸ್ತಿ ಕೊಡಿ ಅಂತ ಕೇಳೋದನಲ್ಲ. ಅಮ್ಮ ಒಂದು ತನ್ನ ಕೊಡಿ ಅಮ್ಮ ಅಂತ ಕೇಳ್ತಿದ್ನೆ ವಿನಃ. ಅಂತ ತಾಯಿ ಹೋಗಿ ಅವನಿಗೆ ವಿಷ ಹಾಕದ್ಲ. ಸ್ವಲ್ಪ ದಿನಗಳು ಕಳೀತು. ತಾಯಿಗೆ ದಿನೇ 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 ಆರೋಗ್ಯ ಕೆಟ್ಟೋಯ್ತು. ಮಗ ಅವ್ರವನ್ನ ಬೈಕ್ ಶುರು ಮಾಡ್ಬಿಟ್ಟ. ಬಂದವ್ರಿಗಂತೂ ತನ್ನ ಹಾಕುದಿಲ್ಲ, ನಮ್ನು ನೆಮ್ಮದಿಯಾಗಿ ಇಡಕ್ಬಿಡುದಿಲ್ವಲ್ಲ ನಿನ್ ಮನಳಾಗ. ಆ ತಾಯಿಗೆ ಏನು ಒಂದು ಕಾಯಿಲೆ ಏನಪ್ಪ ಅಂತ ಅಂದ್ರೆ, ಆ ತಾಯಿ ಯಾವಾಗ್ಲೂ ಮನೆಯೊಳಗೆ ಕೂತಿದ್ದಾಗ ಕೆಮ್ಮುದು, ಕ್ಯಾಕರಿಸೋದು, ತೊಂಟೆ ಎಲ್ಲಿ ಸಿಕ್ತದೋ ಅಲ್ಲೇ ಒಗದ್ ಬಿಡ್ತಿದ್ಲು ಪಾಪ. ಯಾಕೆಂದ್ರೆ ಆ ಕೊಟ್ಲೆಲ್ಲ ವಿಷದ ಕರ್ಮ ಎಲ್ಲ ಅವಳಿಗೆ ಬಂದ್ಬಿಡ್ತಾ, ಅವಳಿಗೆ ಆ ನೋವೆಲ್ಲ ಅವಳಿಗೆ ಬಂದ್ಬಿಡ್ತಾ. ಅವಳಿಗೆ ದಿನಾ ದಿನಾ ದಿನ ಆರೋಗ್ಯ ಕೆಟ್ಟೋಯ್ತು. ಮಗನಿಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ಸೊಸೆಗೆ ಅಸಹ್ಯ. ಯಾಕೆಂದ್ರೆ ಮನೆ ಒಳಗಡೆ ಮೋಷನ್ ಮಾಡ್ಕೊಬಿಡ್ತಾಳೆ, ಮನೆ ಒಳಗಡೆ ರೀಸರ್ಚ್ ಮಾಡ್ಕೊಬಿಡ್ತಾಳೆ. ನೋಡಿ 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 ಸಾಕಾಗಿ ಏನ್ ಮಾಡಿದ್ರು, ಒಂದಿನ ಗಟ್ಟಿ ನಿರ್ಧಾರ ಮಾಡ್ಬಿಟ್ರು. ಮಗ ಏನಂತ, ಓ ಇವಳಿದ್ರೆ ನಮ್ ನೆಮ್ಮದಿಯಾಗಿರೋಕ್ ಆಗುದಿಲ್ಲ ಅಂತೇಳಿ ಅವನೇನ್ ಮಾಡ್ದ, ಅನ್ನದೊಳಗೆ ವಿಷ ಬೆರೆಸಿ ಆ ಅಮ್ಮನ ಕೊಟ್ಬಿಟ್ಟ. ಆ ಅಮ್ಮನ ಸಾಯಿಸ್ತ. ಅಲ್ವಪ್ಪ, ಸತ್ಯ ಅಲ್ವವ್ವ? ಯಾರನ್ನ ಸಾಯಿಸಿದ್ಲಿ ಇವಳು? ಪಾಪ ಒಬ್ಬ ನಿರಾಪರಾಧಿ ಭಿಕ್ಷುಕನನ್ನು ಸಾಯಿಸಿದ್ಲು. ಆದ್ರೆ ತಾಯಿಗೆ ಮಗನೇ ಒಂದು ಕಾಲಕ್ಕೆ ವಿಷ ಹಾಕುವಂತ ಸ್ಥಿತಿ ಬಂದೋಯ್ತು. ಅದಕ್ಕೆ ಹೇಳ್ತಾರೆ, ನಾವು ಮಾಡಿದ ಕರ್ಮ ನಮ್ಮ ಬೆನ್ನಿಂದನೇ ಕಾಯ್ತಾ ಇರುತ್ತೆ. ಅದನ್ನ ನಾವು ಇಲ್ಲಿದೆ ಅಂತ ತಿಳ್ಕೋಬೇಕು. ಯಾರಿಗೂ ದ್ರೋಹ ಮಾಡಕ್ ಹೋಗ್ಬಾರ್ದು, ಯಾರಿಗೂ ಅನ್ಯಾಯ ಮಾಡಕ್ ಹೋಗ್ಬಾರ್ದು. ಯಾರ ಮನಸ್ಸು ನೋಯ್ತದೆ ಅಂತ ಅವ್ರ ಮನಸ್ಸನ್ನು ನೋಯಿಸಬಾರ್ದು. ಅದೇ ನಿಜವಾದ ಮನುಷ್ಯನ ಗುಣ. ಅದಕ್ಕೆ ಹೇಳ್ತಾರೆ, ಈ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ ಅಂತ. ನೋಡಿ ಎಷ್ಟೊಂದು ಒಳ್ಳೆ ಮಾತಿದ್ದು. ಈ ಭೂಮಿ ಮೇಲೆ ನಾವೆಲ್ಲ ಬಾಡಿಗೆದಾರರು. ಯಮ ಅಂತಕ್ಕಂಥವ್ನು ಹೇಳದ್ ಕೂಡ್ಲೆ ಜಾಗ ಖಾಲಿ ಮಾಡಿ ಹೋಗ್ತಾ ಇರ್ಬೇಕು. ಏನು ಮಾಡಕ್ಕಾಗಲ್ಲ. ಇಲ್ಲಿ ತಡಪ್ಪ ನನ್ನ ಮಕ್ಳಿಗೆ ಇನ್ನೊಂದಷ್ಟು ಆಸ್ತಿ ಮಾಡ್ಬೇಕು ಅಂದ್ರೆ ಬಿಡಲ್ಲ ಯಮ. ತಡಪ್ಪ ನನ್ನ ಹೆಂಡತಿಗೆ ಒಂದು ಮಾತು ಹೇಳ್ತೀನಿ ಅಂದ್ರೆ ಬಿಡಲ್ಲ ಯಮ. ನಾನು ಇನ್ನೊಂದಷ್ಟು ಸಂತೋಷವಾಗಿ ನಾನು ಜಾಲಿ ಮಾಡ್ಬೇಕು, ಎಣ್ಣೆ ಹೊಡಿಬೇಕು ಅಂದ್ರೆ ಬಿಡಲ್ಲ ಯಮ. ಅವ್ನು ಹೇಳ್ದಾಗ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸಾವನ್ನ ನಿರೀಕ್ಷೆ ಮಾಡಿ ಬದುಕ್ಬೇಕು ನಾವು. ಯಾವ ಕ್ಷಣದಲ್ಲಾದ್ರೂ ಸಾವು ಬರ್ಬೋದು. ಇವೆಲ್ಲ ಉದಾಹರಣೆ ಗೊತ್ತಿದೆ. ಅಪ್ಪಾಜಿಯವರು ಹಿರಿಯರು ಕೂತಿದ್ದಾರೆ, ಪುಣ್ಯಾತ್ಮರು. ಅಂತ ಗೀತೆಯನ್ನು ಕೇಳೋಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಒಂದ್ ತಾಯಿ ಪಾಪ ರಿಟೈರ್ಡ್ ಮೇಸ್ಟ್ರು ಅವರು ಒಂದು 20-30 ಲಕ್ಷ ದುಡ್ಡು ಬಂದಿತ್ತು, ಮನೆ ಕಟ್ಸಿದ್ರಣ. ಗೃಹ ಪ್ರವೇಶ ಮಾಡ್ಲಿಲ್ಲ ಅಮ್ಮ. ಮಗನ ಮದುವೆ ಮಾಡ್ಬಿಡೋಣ ಅಥವಾ ಮದುವೆ ಟೈಮ್ ಮಾಡೋಣ ಅಂತ ಆ ತಾಯಿ. ಏನಾಗೋಯ್ತು, ಆ ತಾಯಿಗೊಂದು ಕೆಟ್ಟ ಅಭ್ಯಾಸ ಏನು ಅಂದ್ರೆ, ಬೆಳಿಗ್ಗೆ ಸಂಜೆ ಗಂಟೆ ಎಮ್ಮೆ ಮೇಯಿಸೋದು, ಮನೆ ತಾವು ಕೆಲಸ ಮಾಡೋದು. ಸಂಜೆ ಆದ್ಮೇಲೆ ಮೈಕೈ ನೋವಲ್ಲ, ಹೋಗೊಂದು ಸುಮ್ಮ ಮಾತ್ರ ನುಂಗ್ಬಿಡ್ತಿದ್ಲಂತೆ. ಡಾಕ್ಟ್ರ್ ಹೇಳಿದ್ರು, ಸುಮ್ಮ ಮಾತ್ರೆ ಒಳ್ಳೇದಲ್ಲ, ಪೇನ್ ಕಿಲ್ಲರ್ ಯಾರು ತಗೋಬೇಡಿ,
ಡಾಕ್ಟರ್ ಏನ್ ಬರೀತಾರ ತಗೊಳ್ಳಿ ಅಂತ ಹೇಳಿದ್ರು. ಪಾಪ ಇಳು ಒಂದ್ 2 ಸೀಟ್ 3 ಸೀಟ್ ತರ್ಸ್ಕೊಂಡ್ ನುಂಗುಕ್ ಶುರು ಮಾಡಿ. ಒಂದಿನ ಮನೆಯೊಳಗೆ ಕೂತಿದ್ದಾಗ ಬಿಸ್ನೀರ್ ಕುಡಿಬೇಕನವ ಅಂದಲ್ಲ, ಅಷ್ಟೇ ದಢಾರನ್ ಜೀವ ಹೊಂಟೋಗದೆ. ಮನೆ ಗೃಹ ಪ್ರವೇಶ ಆಗ್ಲಿಲ್ಲ, ಮಗನ ಮದುವೆ ಮಾಡ್ಲಿಲ್ಲ. ನೋಡಿ ಅಲ್ವವ್ವ, ಏನಿದ್ರೆ ಏನ್ ಪ್ರಯೋಜನ, ನಮ್ಮಾಗಿದ್ ನಾವು ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಎಂಗಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಎಂಗಣ್ಣ. ಸಂತೆಯಲ್ಲಿ ನಗ್ತಾ ಇರಣ್ಣ, 3 ದಿನದ ಸಂತೆಯಲ್ಲಿ ನಗ್ತಾ ಇರಣ್ಣ. ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ, ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ. ನೀನು ಇಲ್ಲಿಂದ ತಗೊಂಡೋಗೋದೇನು ಇಲ್ಲಣ್ಣ, ನೀನು ಇಲ್ಲಿಂದ ತಗೊಂಡೋಗೋದೇನು ಇಲ್ಲಣ್ಣ. ಸತ್ಯ ಇದು. ಬರುವಾಗ ಖಾಲಿ ಕೈನಲ್ಲಿ ಬರ್ತೀವಿ, ಹೋಗುವಾಗ್ಲೂ ಖಾಲಿ ಕೈನಲ್ಲೇ ಕಳಿಸ್ತಾರೆ. ಅದಕ್ಕೆ ಎಲೆಡಕ್ಕೆ ಹಾಕಿ ಕಳಿಸ್ತಾರೆ. ಯಾಕೆ? ಲಕ್ಷ್ಮಿ ಜೊತೆಲಿ ಹೋಗಪ್ಪ ನೀನು ಅಂತ, ವೈಕುಂಠದ ಸಮೀಪಕ್ಕೆ ಹೋಗು ನೀನು ಅಂತೇಳಿ. ಅದಕ್ಕೆ ಅವ್ರು ಹೇಳೋದು, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ, ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ. ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ, ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ. ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ. ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಆಸೆಯೇ ದುಃಖದ ಮೂಲ ಕನಣ್ಣ, ಆಸೆಯೇ ದುಃಖದ ಮೂಲ ಕನಣ್ಣ. ಆ ಬುದ್ಧ ಹೇಳಿದ ಮಾತು ಸತ್ಯ ಕನಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ಕನಣ್ಣ. ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ, ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ. ಸತ್ಯ ಹೇಳೋ ಮನುಜರಿಗೆ ಸಾವೇ ಇಲ್ಲಣ್ಣ, ಸತ್ಯ ಹೇಳೋ ಮನುಜರಿಗೆ ಸಾವೇ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ
ಮರ್ತ್ರೆ ಎಂಗಣ್ಣ ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಎಂಗಣ್ಣ. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಮನುಷ್ಯನ ಜನ್ಮದಲ್ಲಿ ಜಗಳವೇ ಬರೋದಿಲ್ಲ. ಇವತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರು ಪ್ರೀತಿಗಾಗಿ ಕೊಲ್ತಾ ಇಲ್ಲ, ಆಸ್ತಿಗಾಗಿ ಜಗಳ ಆಡ್ತಾ ಇದ್ದೀವಿ ನಾವು. ಏನ್ ಪ್ರಯೋಜನ? ಅಂತ ರಾಜಾದಿರಾಜರು ಮಹಾರಾಜರು 750 kg ಸಿಂಹಾಸನದ ಮೇಲೆ ಚಿನ್ನದ ಅಂಬಾರಿ ಮೇಲೆ ಕುಳಿತುಕತ್ತಿದ್ದವ್ರೆ ಕೊನೆಗೆ ಯಾವ್ದ್ರ ಮೇಲೆ ಹೋದ್ರಪ್ಪ? ಬಿದಿರ್ ಮೋಟರ್ ಮೇಲೆಲ್ಲ ಓದಿದ್ದವ್ರು, ಬಿದಿರ್ ಪಲ್ಲಕ್ಕಿ ಮೇಲೆ ಓದದ್ದು, ಬಿದಿರ್ ಮೇಲೆ ಓದಿದ್ದವರು. ಇಲ್ಲಿ ಯಾವುದು ಶಾಶ್ವತವಲ್ವವ. ಇರುವಾಗ ಒಂದು ಪ್ರೀತಿ ಸಂತೋಷವನ್ನ ಕೊಟ್ರೆ ಸಾಕು, ಸಂಭ್ರಮವನ್ನ ಕೊಟ್ರೆ ಸಾಕು. ಅದೇ ನಿಜವಾದ ಆನಂದ, ಅದೇ ನಿಜವಾದ ಸೌಭಾಗ್ಯ. ಯಾಕೆಂದ್ರೆ ನೋಡಿ, ಇಷ್ಟೊಂದು ಜನ ಎಲ್ಲ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಿ ಬಂಧುಗಳೇ. ನಮ್ಮ ಒಡ್ರಳ್ಳಿ ಗ್ರಾಮದಲ್ಲಿ ಯಾವತ್ತು ಬಂದ್ರು ಇಷ್ಟೊಂದು ಜನ ಸೇರ್ತಾರೆ ಅಂದ್ರೆ ಕಾರಣ ಇಷ್ಟೇ, ಒಳ್ಳೆ ಜನ ಅವ್ರೆ ಅಂತೇಳಿ ಅರ್ಥ ಅಷ್ಟೇ, ಇನ್ನೇನು ಇಲ್ಲ. ಬೇರೆಯವರಾಗಿದ್ರೆ ಅಯ್ಯೋ ನಮ್ಗೆ ಯಾಕಾದ್ರೆ ಸಹವಾಸ ಹೋಗು ಅಂತ ಹೊಂಟೋಗ್ಬಿಡೋರೇನು. ಆದ್ರೆ ನಮ್ಮ ಮನುಷ್ಯ ಜನ್ಮ ಅಹಂಕಾರ ಪಡದೆ ಹಿರಿಯರಿಗೆ ಗೌರವ ಕೊಡೋಣ, ಕಿರಿಯರಿಗೆ ಪ್ರೀತಿ ಕೊಡೋಣ, ಬಂದಂತವ್ರನ್ನ ನಗುಮುಖದಿಂದ ಮಾತಾಡ್ಸೋಣ. ಏನು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಅವತ್ತಿನ ಕಾಲದಲ್ಲಿ ಮನೆ ಬಾಗಿಲಿಗೆ ನೀರು ತಂದು ಕೊಡ್ತಿದ್ರು, ಕೈ ಕಾಲಿಗೆ ಬಂದ್ರಪ್ಪ ಬನ್ನಿ ತೊಳ್ಕೊಳ್ಳಿ. ಅಲ್ಲಿ ಚಾಪೆ ಹಾಸಿ ಕೂರಿಸಿ ಅವ್ರಿಗೆ ಸಂತೋಷವಾಗಿ ಕಷ್ಟ ಸುಖ ಮಾತಾಡ್ತಿದ್ರು. ಹೆಂಗಿದ್ದಾರೆ ಮನೆ ಕಡೆ, ಹೇಗಿದ್ದಾರೆ, ಚೆನ್ನಾಗಿದ್ದಾರ, ಮಕ್ಕಳೇನು ಓದ್ತಾ ಇದ್ದಾರೆ, ಯಜಮಾನ್ರೇನು, ಹಾಗೆ ಹೀಗೆ ಇಡೀ ಸಂಸಾರದ ಎಲ್ಲಾ ಜವಾಬ್ದಾರಿಯನ್ನ ಕೇಳ್ತಾ ಇದ್ರು ಅವತ್ತು. ಇವತ್ತು ಹಂಗಿಲ್ಲ. ಬಂದ ತಕ್ಷಣನೇ ಶುರು ಮಾಡ್ತಾರೆ, 9 ಗಂಟೆಗೆ ಬಸ್ ಅದೇ ಪಾಪ ನಿಮ್ಗೂ ಲೇಟ್ ಆದ್ದೇನೋ. ನೋಡಿ, ಹಂಗಂದ್ರೆ ಯಾರು ತಾನೇ ಉಳ್ಕೊಳಕ್ ಇಷ್ಟಪಟ್ಟರು? 8 ಗಂಟೆಗೆ ಬಂದಾರೆ, 9 ಗಂಟೆಗೆ ಬಸ್ ಅದೇ ಪಾಪ ನಿಮ್ಗೂ ತಾನೇ ಕೆಲಸ ಅದೇ ಅಂತ ಅಂದ್ರೆ ಯಾರು ಉಳ್ಕೊಂಡಾರಪ್ಪ ಈಗ? ಮೊಬೈಲ್ ಹಿಡ್ಕೊಂಡು ಎಲ್ಲಾರು ಒಂದೊಂದು ರೂಮಲ್ಲಿ ಸೇರ್ಕೊಳ್ತೀವಿ ನಾವು, ಅಲ್ವಣ? ಮೊಬೈಲ್ ಹಿಡ್ಕೊಂಡು ನೆಂಟರು ಬಂದಾಗ ಮಾತಾಡ್ಸೋದಿಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡವ್ವ ಚಿಕ್ಕವ್ವ ಅನ್ನೋ ಸಂಬಂಧಗಳೇ ಗೊತ್ತಿಲ್ಲ. ಮೊಬೈಲ್ ಹಿಡ್ಕೊಂಡು ಒಳಗೆ ಮಾತಾಡ್ಸಕ್ ಕೂತ್ಕೊಳ್ತೀವಿ ನಾವು. ಸಂಬಂಧಗಳಿಗೆ ನಾವು ಬೆಲೆ ಕೊಡೋದಿಲ್ಲ, ಸಂಬಂಧಗಳಿಗೆ ಬೆಲೆ ಕೊಡೋಣ. ಸತ್ಯವಾಗ್ಲೂ ಕೂಡ ನಾವೆಲ್ಲ ಮನುಷ್ಯರಾಗಿ ಬದುಕಿದ್ರೆ ಆ ಪರಮಾತ್ಮ ನಮ್ಮನ್ನ ಕಾಪಾಡ್ತಾನೆ ಅಂತೇಳಿ ಕಾರ್ಯಕ್ರಮವನ್ನು ಮುಂದುವರಿಸೋಣ ಬಂಧುಗಳೇ. ಯಾಕೆಂದ್ರೆ ಇದೆಲ್ಲವನ್ನು ಕೂಡ ಹೇಳ್ತಕ್ಕಂಥ ಉದ್ದೇಶ ಇಷ್ಟೇ. ದೇವಸ್ಥಾನಕ್ಕೆ ನಾವು ಹಣ್ಣು ಕಾಯಿನ ತಗೊಂಡೋಗ್ತೀವಿ, ಹೋಗುವಾಗ ಏನದು ಅಂತ ಹೆಸರು ಅದಕ್ಕೆ? ಹಣ್ಣು ಕಾಯಿ ಅಂತ. ಆದ್ರೆ ದೇವಸ್ಥಾನದಿಂದ ಹೊರಗಡೆ ಬರುವಾಗ ಅದೇನಂತೀವಿ ನಾವು? ಪ್ರಸಾದ ಅಂತೀವಿ. ನೋಡಪ್ಪ, ಅಂತ ಹಣ್ಣು ಕಾಯಿ ಕೂಡ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬರೋಷ್ಟಲ್ಲಿ ಪ್ರಸಾದವಾಯಿತು. ಆದ್ರೆ ಮನುಷ್ಯ ಹೋಗುವಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಾನ್ ಮೇಲು ಕೀಳು, ಆ ಧರ್ಮ ಈ ಧರ್ಮ ಅಂತ ತುಂಬಿಕೊಂಡು ದೇವಸ್ಥಾನದೊಳಗೆ ಹೋಯ್ತಾನೆ. ಬರುವಾಗ ನಾನು ಮನುಷ್ಯನಾಗಿ ಬರಬೇಕು ಅಂತ ಬರೋದಿಲ್ಲ, ಮತ್ತ ಅದೇ ಕೀಳಿರ ಮೇಲೆ ಬರ್ತಾರೆ ಮನುಷ್ಯ. ಮನುಷ್ಯರಾಗ್ತಾ ಇಲ್ಲ. ಇವತ್ತು ಜಾತಿ ಧರ್ಮಗಳ ನಡುವೆ, ಮೇಲು ಕೀಳುಗಳ ನಡುವೆ ನಾವೆಲ್ಲ ಸುಸ್ತಾಗ್ತಾ ಇದ್ದೀವಿ, ಸತ್ತೋಗ್ತಾ ಇದ್ದೀವಿ. ಜೀವಂತವಾಗಿರ್ಬೇಕು ಅಂದ್ರೆ ಮನುಷ್ಯರಾಗೋಣ, ಬಾಳೋಣ ಅಂತ ಹೇಳ್ತಾ ಆ ಪುಣ್ಯಾತ್ಮರ ಸ್ಮರಣೆಯನ್ನ ಮಾಡೋಣ.